ಇವತ್ತಿನ ವಿಶೇಷ ಕಾರ್ಯಕ್ರಮ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ ಎಚ್ಚರ ಹೆಜ್ಜೆ ತಪ್ಪಿದಲ್ಲಿ ಭವಿಷ್ಯ ತತ್ತರ. ಈ ಪರ್ಟಿಕ್ಯುಲರ್ಲಿ 6ನೇ ಕ್ಲಾಸಿಂದ 11ನೇ ಕ್ಲಾಸ್ವರೆಗೆ ಇರುವಂಥ ಮಕ್ಕಳು ವಯಸ್ಸು ಭಾಳ ನಿರ್ಣಾಯಕವಾದಂಥ ವಯಸ್ಸು. ಕಳೆದ ವಾರ ಕೂಡ ಅದನ್ನೇ ಹೇಳಿದ್ವು. ಬಟ್ ಆನ್ ದ ಬೇಸಿಸ್ ಆಫ್ ದ ಡಿಮ್ಯಾಂಡ್ ಆಫ್ ದ ವ್ಯೂವರ್ಸ್ ಮತ್ತಿಂದ ನಾವು ಇನ್ನೂ ಡೀಟೇಲಾಗಿ ತಗೋತಾ ಇದ್ದೀವಿ. ಮತ್ತು ಆರಂಭ ಮಾಡೋಕ್ಕೆ ಮುಂಚೆ ಒಂದು 2-3 ಕೇಸ್ ಸ್ಟಡಿಗಳು. ಒಂದು ಲಾಸ್ಟ್ ವೀಕು 10th ರಿಸಲ್ಟ್ ಬಂತು, ತಮಗೆಲ್ಲರೂ ಗೊತ್ತು. ಆಗ ಒಬ್ಬ ವ್ಯಕ್ತಿ ಅಂದರೆ ಆ ಮಗು ಮತ್ತು ತಾಯಿ ಮತ್ತು ಅವ್ರ ತಂದೆ 3 ಜನನೂ ನಮಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಮತ್ತೆ ಭೇಟಿ ಮಾಡಬೇಕು ಅಂದರು. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಭೇಟಿ ಕೂಡ ಬಂದು ಮಾಡಿದ್ರು. ರಿಯಾಲಿಟಿ ಏನು ಅಂದರೆ SSLCಯಲ್ಲಿ ಆ ಮಗುಗೆ 53% ಬಂದಿದೆ. ಆ 53% ಬಂದಿದೆ ಯಾಕೆ ಎತ್ತ ಅನ್ನೋ ಗೊಂದಲದಲ್ಲಿ ಅವರು ಅಪ್ಪ ಅಮ್ಮಂದಿರು ಅವರು ನಮ್ಮನ್ನು ಭೇಟಿ ಮಾಡಿದ್ರು. ಇದು ಮೊದಲನೇ ವಿಚಾರ. ಯಾಕೆ ಇಷ್ಟೆಲ್ಲ ಖರ್ಚು ಮಾಡಿಸಿದ್ವು ಅಂದರೆ ಟ್ಯೂಷನ್ ಕೊಟ್ವು ಮತ್ತು ಕಂಟಿನ್ಯೂಸ್ ಆಗಿ ಬೆಸ್ಟ್ ಸ್ಕೂಲ್ ಅಂತ ಏನು ಹೇಳೋದು ಎಲ್ಲ ಕಡೆ ಎಲ್ಲ ಹಾಕಿದ್ವು. ಆದರೂ ಕೂಡ ಯಾಕೆ ಆ ಮಗುಗೆ ನಾವು ಅಂದ್ಕೊಂಡಷ್ಟು ರಿಸಲ್ಟ್ ಬರಲಿಲ್ಲ ಅನ್ನೋದು ಮೊದಲನೇ ವಿಚಾರ. ಎರಡನೇ ವಿಚಾರ, ಅದಕ್ಕಿಂತ ಹೆಚ್ಚಾಗಿ ರಿಸಲ್ಟ್ ಬರೋಕ್ಕೆ ಮುಂಚೆನೇ ಯಾರೋ ಹೇಳಿದ್ರು ಅಂತ ಸೈನ್ಸ್ಗೆ ಅಡ್ಮಿಷನ್ ಕೂಡ ಮಾಡಿಸ್ಬಿಟ್ಟಿದ್ದಾರೆ ಪೇಮೆಂಟ್ ಮಾಡಿ. ಈ ಎರಡನ್ನ ವಿಚಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇದು SSLCಯಲ್ಲಿ ಎಷ್ಟು ಬಂತು ಮಾರ್ಕ್ಸು ಅನ್ನೋ ಆಧಾರದ ಮೇಲೆ ಮೊದಲನೇದಾಗಿ ಗಾಬರಿ ಬೀಳೋದು ಬೇಡ. ಎರಡನೇದಾಗಿ ಕರೆಕ್ಟಾಗಿ ತಿಳ್ಕೊಳ್ಳೋದೆ, ಮಕ್ಕಳನ್ನ ನಿಜವಾದ ಸಾಮರ್ಥ್ಯ ಮತ್ತು ಆಸಕ್ತಿನ ತಿಳ್ಕೊಳ್ಳೋದೇನೆ ನೇರವಾಗಿ ಸೈನ್ಸ್ಗೆ ಯಾರೋ ಹೇಳಿದ್ರು ಅಂತ ಸೇರಿಸೋದು, ಅದರೊಳಗೂ PCME ಆಗಲಿ PCMB ಆಗಲಿ ಇಷ್ಟ ಬಂದಂಗೆ ಮನಸ್ಸೋ ಇಚ್ಛೆ ತೀರ್ಮಾನ ಮಾಡಿ ಸೇರಿಸೋದು ಇನ್ನೊಂದು ದೊಡ್ಡ ಡೇಂಜರ್. ಸತೀಶ್ ಸರ್, ಈ ಒಂದು ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಯಾಕೆ ಆ ಮಗು ಮಾರ್ಕ್ಸ್ ಅನ್ನೋದು ಒಂದು ಕಡೆ, ಯಾಕೆ ಇವರು ಯಾವುದೇ ರೀತಿಯ ವಿಚಾರ ಮಾಡ್ದೇನೆ ಮಕ್ಕಳನ್ನ ಮತ್ತೆ ಸೈನ್ಸ್ ಸೇರಿಸಿ ಪ್ರೆಸ್ಟೀಜ್ ಇಶ್ಯೂ ಸ್ಟೇಟಸ್ ಸಿಂಬಲ್ ಆಗಿ ತಗೊಂಡು ಪೇರೆಂಟ್ಸ್ ಆರ್ ಆಲ್ಸೋ ಸಫರಿಂಗ್, ಈವನ್ ದ ಚಿಲ್ಡ್ರನ್ ಆರ್ ಸಫರಿಂಗ್. ಯಾತಕ್ಕೆ ಈ ರೀತಿ ಆಗ್ತಾ ಇದೆ? ವಾಟ್ಸ್ ದ ಆ್ಯಕ್ಚುಯಲ್ ಪ್ರಾಬ್ಲಮ್? ನಮಸ್ತೆ ಸಮಸ್ತ ಕನ್ನಡಿಗರೆಲ್ಲರಿಗೂ ನಮಸ್ತೆ ಮಂಜುನಾಥ್ ಸರ್. ಇಲ್ಲಿ ಬಹುಮುಖ್ಯವಾಗಿ ನಾವು ಕಳೆದ ವಾರನೇ ಇದನ್ನು ನಾವು ತಗೊಂಡಿದ್ದೀವಿ ಈ ವಿಷಯನ. ಅಲ್ಲಿ ಯಾರೇ ಆಗಲಿ ಈಗ ಅಂಧಕಾರದಲ್ಲಿದ್ದಾರೆ, ಒಂಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ನಡೀತಾ ಇದ್ದಾರೆ ಜನ ಈಗ. ಸೊ ಹಾಗಾಗಿ ಆಂತರಿಕವಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ದೇನೆ ಯಾರೋ ಹೇಳಿದಂಥ ಮಾತನ್ನು ಕೇಳಿಕೊಂಡು ತಂದೆ ತಾಯಿಯೇ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಅಥವಾ ಹುಡುಗನೇ ತಮ್ಮ ಗೆಳೆಯರು ಯಾವುದನ್ನು ಓದ್ತಾರೆ ಅದನ್ನೇ ನಾನು ಓದಬೇಕು ಅನ್ನೋ ಒಂದು ನಿರ್ದಿಷ್ಟ ಗುರಿ ಇಲ್ಲದೇ ತಗೊಂಡು ಈ ರೀತಿ ಗೊಂದಲಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ಈಗ ಆತ್ಮೀಯ ವೀಕ್ಷಕರೇ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಐ ವುಡ್ ಲೈಕ್ ಟು ಶೇರ್ ವಿತ್ ಯು ಇವತ್ತೇನು ಭಾಳ ಮುಖ್ಯವಾಗಿ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಯಾಕೆ ಈ ರೀತಿಯ ಗೊಂದಲ? ಮೊದಲು ಆ ತಂದೆ ತಾಯಿಗೆ ಮತ್ತು ಮಗುಗೆ ನಾವು ಹೇಳಿದ್ದಿಷ್ಟೇ, ಮೊದಲು ಮಗು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸೈಂಟಿಫಿಕ್ ಆಗಿ ಮೆಥಡಾಲಜಿ ಬೇಕು. ಆ ಮೆಥಡಾಲಜಿ ಏನಿದೆ, ಈ ವರ್ಲ್ಡಲ್ಲಿ ಫಸ್ಟ್ ಟೈಮು ನಾವು ಐರೈಸ್ ಪ್ರೊ ಅಕಾಡೆಮಿಯವರು ಈ ಒಂದು ಮೆಥಡಾಲಜಿನ ನಾವು ಕಂಡುಹಿಡಿದಿರೋದಕ್ಕೆ. ಇಲ್ಲಿ ಭಾಳ ಮೂಲಭೂತವಾಗಿ ಆ ಮಗು ಒಳಗಡೆ ಏನಿದೆ ಶಕ್ತಿ ಮತ್ತು ಸಾಮರ್ಥ್ಯ ಅಂತ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾದರೆ ಆ ಮಗುಗೆ ತಕ್ಕಂತೆ ಯಾವ ರೀತಿಯಲ್ಲಿ ಭವಿಷ್ಯವನ್ನು ನಾವು ಸೃಷ್ಟಿ ಮಾಡ್ಬೋದು ಅನ್ನೋದನ್ನ ನಿಖರವಾಗಿ ನಿರ್ದಿಷ್ಟವಾಗಿ ವೈಜ್ಞಾನಿಕವಾಗಿ ಹೇಳುವಂಥ ಪ್ರಕ್ರಿಯೆ ಏನಿದೆ ಇದೇ ಐರೈಸ್ ಪ್ರೊ. ಮತ್ತು ತಮ್ಗಳಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಸಿವಿಲ್ ಸರ್ವಿಸ್ ಆಫೀಸರು ಮತ್ತು ಮಾಧ್ಯಮದಲ್ಲೂ ಭಾಳ ಸಣ್ಣ ವಯಸ್ಸಲ್ಲೇ ಅತ್ಯಂತ ಹಿರಿಯ ಹುದ್ದೆಗಳಿಗೆ ಹೋದಂಥವನು. ಇವೆಲ್ಲ ನಾವು ಲೆಕ್ಕ ತಗೊಂಡು ನಾವು ಆ ಒಂದು ರಾಜೀನಾಮೆಯನ್ನು ಕೊಟ್ಟು ಯಾಕೆ ಇದನ್ನು ಮಾಡೋದು ಅಂದರೆ, ಇವತ್ತೆಲ್ಲ ನನ್ನ ಬ್ಯಾಚ್ಮೇಟ್ಗಳು ಕಮಿಷನರ್ಸ್ ಇದ್ದರೂ ಕೂಡ ನಾವು ಅದನ್ನೆಲ್ಲ ಬಿಟ್ಟು 14 ವರ್ಷ ಟೊಂಕ ಕಟ್ಟಿ ತಪಸ್ ಮಾಡಿ ಈ ಒಂದು ಫಾರ್ಮುಲಾ ತಂದಿರೋದು ಮುಖ್ಯ ಕಾರಣ ಏನು ಅಂದರೆ, ಮತ್ತೆ ಪೇರೆಂಟ್ಸು ಗೊಂದಲದಲ್ಲಿ ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ. ಪೇರೆಂಟ್ಸ್ ಯಾಕೆ ಗೊಂದಲದಲ್ಲಿ ಸಿಕ್ಕಾಕೋತಾ ಇದ್ದಾರೆ? ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅನ್ನೋ ಕಾರಣಕ್ಕೆ. ನಾನು 3 ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಅದಾದ ಮೇಲೆ ಇನ್ನೊಂದು ಘಟನೆ ತಮಗೆ ಹೇಳಲೇಬೇಕು ನಾನು. ನಮ್ಮ ಬ್ಯಾಂಕಲ್ಲಿ, ನಮ್ಮ ಪಕ್ಕದ ಬ್ಯಾಂಕು RMV ಎಕ್ಸ್ಟೆನ್ಷನಲ್ಲಿ ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದಾಗ ಒಂದು ದಿನ ಒಂದು ಬ್ಯಾಂಕ್ ಮ್ಯಾನೇಜರು ಮತ್ತು ಅಲ್ಲಿ ಮುಂದ್ಗಡೆ ಇದ್ದಂಥ ಒಬ್ಬರು ಪೇರೆಂಟು ಮತ್ತು ಅವ್ರ ಮಗಳು ಅವರೆಲ್ಲರೂ ಕೂತಿದ್ರು. ಏನು ಎತ್ತಾಂದ್ರೆ ಎಲ್ಲ ಸ್ವಲ್ಪ ಮಂಕ್ ವಾತಾವರಣ ಇತ್ತು. ಏನು ಅಂತ ಗೊತ್ತಾದಾಗ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದು ಇಷ್ಟೇ ವಿಷಯ. ಏನು ವಿಷಯ ಹೇಳಿದ್ರು ಅಂದ್ರೆ ಬ್ಯಾಂಕ್ ಮ್ಯಾನೇಜರು, ನೋಡಿ ಇವರು ಏನು ಎಜುಕೇಷನ್ ಫೀಸ್ ತಂದರು ಆ ಲೋನನ್ನು ಇವರು ಕಟ್ಟಕ್ಕಾಗದೆ ಈಗ ಮನೆನ ಕೊಟ್ಟಂಥದ್ದನ್ನ ಮಾರ್ಕೊಳಕ್ಕೆ ಬಂದಿದ್ದಾರೆ ಅಂತ. ಆ ಹುಡುಗಿ B.Tech ಮಾಡಿದೆ ಮತ್ತು M.Tech ಹೋಗೋಕ್ಕೆ ಹಣ ಕೂಡ ತಗೊಂಡು ಸರಿಯಾದ ರೀತಿಯಲ್ಲಿ ಅದು ಯಾವುದೋ ಫಾರಿನ್ಗೆ ಹೋಗಬೇಕು ಅಂತ ಹೋಗಿದ್ದ ಕಾರಣಕ್ಕೆ ಆ ಮನೆನ ಹಣ ಕೊಟ್ಟಿದ್ರು. ಆ ಮನೆನ ಕೂಡ ಕಳ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ಬಂತು. ಯಾಕೆ? ಇವೆಲ್ಲ ರೀಸನ್ ಆದ್ಮೇಲೆ ಮೊದಲು ಮಗುಗೆ ಏನು ಬೇಕು, ಮಗುಗೆ ನಿಜವಾದ ಸಾಮರ್ಥ್ಯ ಏನು, ಅದರ ಆಧಾರದ ಮೇಲೆ ಇದೆಲ್ಲ ಮಾಡಿದಾಗ ಈ ಎಲ್ಲ ಗೊಂದಲಗಳು ಫಸ್ಟ್ ಆಫ್ ಆಲ್ ನಿವಾರಣೆ ಆಗ್ತದೆ. ಇಲ್ಲಿ ನಾನು ಮುಂದೆ ಆ ಇಡೀ ಇದಕ್ಕೆ ವೈಜ್ಞಾನಿಕವಾಗಿ ಹೇಗೆ ಪರಿಹಾರ ನಮ್ಮ ಐರೈಸ್ ಪ್ರೊ ತಂದಿದೆ ಅಂತ ನಾವು ಹೇಳೋದಕ್ಕೆ ಮುಂಚೆ ನಾವು ತಾವು ಕೂಡ
ಇಬ್ಬರು ಮಕ್ಕಳ ಒಂದು ಪೇರೆಂಟು ಮತ್ತು ಒಂದು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಹ್ಯೂಮನ್ ಟ್ರಯಲ್ಸ್ ಇಂಥವೆಲ್ಲ ತುಂಬ ಮಾಡಿದಂಥವ್ರು. ನೀವು ಐರೈಸ್ ಪ್ರೋ ಪ್ರಕ್ರಿಯೆ ತಂದಾಗ ಒಂದು ಹ್ಯೂಮನ್ ಟ್ರಯಲ್ ಅಥವಾ ಆ ಮೆಡಿಕಲ್ ಪ್ರಾಸೆಸ್ ಏನು ಫಾಲೋ ಮಾಡ್ತೀರಾ ಅದನ್ನು ಮತ್ತು ಐರೈಸ್ ಪ್ರೋನ ಕಂಪೇರ್ ಮಾಡಿದಾಗ ಡ್ಯೂ ಯು ಥಿಂಕ್ ವಾಟ್ ಎವರ್ ಸೈಂಟಿಫಿಕ್ ಪ್ರೊಸೀಜರ್ಸ್ ವಿ ಹ್ಯಾವ್ ಬೀನ್ ಫಾಲೋಯಿಂಗ್ ಡ್ಯೂ ಯು ಥಿಂಕ್ ದೇ ಆರ್ ರಿಯಲಿ ಹೆಲ್ಪಿಂಗ್ ದ ಸ್ಟೂಡೆಂಟ್ಸ್ ಇನ್ ಮೆನಿ ವೇಸ್ ಅಂತ? ಅಬ್ಸಲ್ಯೂಟ್ಲಿ ಅಲ್ಲಿ ಕೂಡ ನಾವು ನಮ್ಮ ಏನೇ ಆಗಲಿ ಫಾರ್ಮಾಸ್ಯೂಟಿಕಲ್ಸ್ ಕಂಪ್ನಿನಲ್ಲಿ ಯಾವುದೇ ಒಂದು ಟ್ರಯಲ್ ತೊಗೊಂಡಾಗ ಅದನ್ನು ನಿರ್ದಿಷ್ಟವಾಗಿ ಕೆಲವು ಬಹಳಷ್ಟು ಹಂತಗಳಿರುತ್ತೆ. ಆ ಹಂತಗಳಿಗೆ ಒಳಪಡಿಸೇ ನಾವು ಮೆಡಿಸಿನ್ನ ಹೊರಗೆ ತೊಗೊಂಬರೋದು. ಹಾಗೆ ಈಗ ಐರೈಸ್ ಪ್ರೋನಲ್ಲಿ ನಾವೇನು ತಂದಿದ್ದೀವಿ ACE64 ಎಸೆನ್ಷಿಯಲ್ ಇನ್ನರ್ ಎಬಿಲಿಟೀಸ್ ಫ್ರೇಮ್ವರ್ಕ್ ಅಂತ ನಾವೇನು ಹೇಳ್ತಿದ್ದೀವಿ ಅದು ಕೂಡ ಹಲವಾರು ಪರೀಕ್ಷೆಗಳಿಗೆ ಒಳಪಟ್ಟು ಬಂದಿದೆ. ಇದು ಖಚಿತವಾಗಿ ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಆಂತರಿಕ ಸಾಮರ್ಥ್ಯಗಳನ್ನು ಅಳೆಯೋದರಲ್ಲಿ ಸಮರ್ಥವಾಗಿದೆ ಅಂತ ನಾನು ಹೇಳ್ತೀನಿ. ಕರೆಕ್ಟ್. ಈಗ ಆತ್ಮೀಯರೇ, ಇಲ್ಲಿ ಆಂತರಿಕ ಸಾಮರ್ಥ್ಯ ಅಂತರ್ವಿಚಾರ ಇಲ್ಲೇನಾಗಿದೆ, ಎಲ್ಲವನ್ನ ಇಲ್ಲಿವರೆಗೂ ಬರೀ ಅಂದಾಜಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದಾಜಲ್ಲೇ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಭವಿಷ್ಯ ಕೂಡ ಅಂದಾಜಲ್ಲೇ ನಡೆಯುತ್ತೆ, ಇಡೀ ಜೀವನ ಅಂದಾಜಲ್ಲೇ ನಡೆಯುತ್ತೆ. ಏರಿಳಿತಗಳಾಗೋದು ಮಾತ್ರ ಅಲ್ಲ, 100% ಡಿಪ್ರೆಷನ್ ಆಗಲಿ ಸವಾಲುಗಳಾಗಲಿ. ಮೊನ್ನೆನೂ ಅಷ್ಟೇ ಯಾರೋ ಒಬ್ಬ ಕಾಲ್ ಬಂದಂಥ ಒಬ್ಬ ತಾಯಿ ಅವ್ರು ಹೇಳಿದ್ದು ಅಷ್ಟೇ, ನಮ್ಮ ಮಗ ಡಿಪ್ರೆಷನಲ್ಲಿದ್ದಾರೆ, ನಾವು ಡಿಪ್ರೆಷನಲ್ಲಿದ್ದೀವಿ. ಫಸ್ಟ್ ಆಫ್ ಆಲ್ ಡಿಪ್ರೆಷನ್ಗೆ ಹೋಗೋ ಅಗತ್ಯನೇ ಬರಲ್ಲ. ಯಾಕೆ ಅಂದರೆ ನೀವೇನೋ ಅನ್ನೋದು ಅರ್ಥ ಮಾಡ್ಕೊಂಡಾಗ ಜ್ವರ ಬಂದಾಗ ಏನು ಮಾಡ್ತೀರಾ, ಏನೇನೋ ನೀವು ಮಾಡಲ್ಲ. ನೀವು ಅದು ಜ್ವರ ಜಾಸ್ತಿ ಆದಾಗ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಏನು ಅದಕ್ಕೆ ಪರಿಹಾರ ಅಂತ ನೋಡ್ತೀರಾ. ಆ ಜ್ವರ ಡೆಂಗ್ಯೂ ಇರ್ಬೋದು, ಬೇರೆ ಬೇರೆ ರೀಸನ್ ಇರ್ಬೋದು, ಬಟ್ ಎಲ್ಲ ಜ್ವರಕ್ಕೂ ಒಂದೇ ಮಾತ್ರೆ ಕೂಡ ಇಲ್ಲ. ಇದನ್ನು ಫಸ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆಗೂ ಮತ್ತು ಯಶಸ್ಸಿಗೂ ಒಂದೇ ರೀತಿ ಪರಿಹಾರ ಇಲ್ಲ. ಈಗ ನಾವು ಆ ಪರಿಹಾರ ಏನು ಎತ್ತ ಅಂತ ನಮ್ಮ ವ್ಯೂವರ್ಸು ಈಗ ಕಾಲ್ ಮಾಡ್ತಾ ಇದ್ದಾರೆ. ಆ ಕಾಲ್ ತಗೊಳ್ಳೋಂಥ ಸಂದರ್ಭದಲ್ಲಿ ನಮ್ಮ PPT ಏನಿದೆ ಆ ಕಾಲ್ ಮಾತಾಡ್ತಾನೆ ಆ ಒಬ್ಬ ಪೋಷಕರಿಗೆ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಐ ರಿಕ್ವೆಸ್ಟ್ ದ ಪ್ರೊಡಕ್ಷನ್ ಟು ಡಿಸ್ಪ್ಲೇ ದಟ್ PPT ಪ್ಲೀಸ್. ಅದಾದ ಮೇಲೆ ವಿ ವಿಲ್ ಆಲ್ಸೋ ಗೆಟ್ ಇನ್ ಟು ದ ಸ್ಕೋರ್ ಕಾರ್ಡ್. ಆ PPTನ ಮಾತ್ರ ಈಗ ನೀವು ಪ್ರೆಸೆಂಟ್ ಮಾಡಿ. ಆ್ಯಂಡ್ ಐ ಆಲ್ಸೋ ರಿಕ್ವೆಸ್ಟ್ ದ ಪ್ರೊಡಕ್ಷನ್ ಟು ಟೇಕ್ ದ ಕಾಲ್ಸ್ ನೌ ಪ್ಲೀಸ್. ಓಕೆ. ಈಗ ಒಬ್ಬ ಕಾಲರ್ ನಮ್ಮ ಜೊತೆಗಿದ್ದಾರೆ. ಆ ಕಾಲರ್, ನಮಸ್ತೆ ಸರ್. ಓಕೆ. ಈಗ ಇಲ್ಲಿ ನಾವು PPT ಏನು ಪ್ಲೇ ಮಾಡ್ತಾ ಇದ್ದೀವಿ, ಈ PPTಯಲ್ಲಿ ಸ್ಲೈಡ್ ಬೈ ಸ್ಲೈಡ್ ನೀವು ನೋಡಿ. ಭಾಳ ಮುಖ್ಯವಾಗಿ ಆತ್ಮೀಯರೇ, ಇಲ್ಲಿ ಮೊದಲನೇದು ಏನು ಅಂದರೆ ACE64 ಅಂತ ನಾವು ತೋರಿಸೋದು. ಈ ಸ್ವಲ್ಪ PPTಗಳನ್ನ ಸ್ವಲ್ಪ ಹೋಲ್ಡ್ ಮಾಡಿದ್ರು ಕೂಡ ಅನುಕೂಲನೇ. ಆ ACE64 ಏನು ಅಂದರೆ ಇಲ್ಲಿವರೆಗೂ ಏನಾಗಿದೆ, ಮಾರ್ಕ್ಸು ಮತ್ತು ರ್ಯಾಂಕ್ ಅನ್ನೋದನ್ನ ಭಾಳ ಸೂಪರ್ಫಿಷಿಯಲ್ ಆಗಿ ಬರೀ ಮೇಲ್ಗಡೆ ಲೆವೆಲಲ್ಲಿ ನಾವು ಅಳಿತಾ ಇದ್ದೀವಿ. ಇಲ್ಲೇ ಆಗಿರೋಂಥದ್ದು ಗೊಂದಲ. ನಿಮಗೆ ಯಾರಿಗೋ ಒಬ್ಬರಿಗೆ ಕಣ್ಣು ನೋವಿದೆ ಅಂದರೆ ಕಣ್ಣು ಡಾಕ್ಟರ್ ಹತ್ರ ಹೋದ್ರೆ ಮಾತ್ರ ಕಣ್ಣು ನೋವಿಗೆ ಕಾರಣ ಏನು ಅಥವಾ ಕಣ್ಣು ಕಾಣದೇ ಇರೋದು ಕಾರಣ ಏನು ಅನ್ನೋದು ನಿಮ್ಗೆ ಅರ್ಥ ಆಗುವಂಥದ್ದು. ಈ ಫುಲ್ ಸ್ಕ್ರೀನ್ ನಾವು ನೋಡಿದಾಗ ಏನಾಗ್ತಾ ಇದೆ ಆತ್ಮೀಯರೇ, ಆ ACE64 ಅಂತ ಏನು ಹೇಳಿದ್ವು, ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಈ ಐರೈಸ್ ಪ್ರೋ ಅವರು ಈ ಒಂದು ಫಾರ್ಮುಲಾ, ಈ ಒಂದು ಮೆಕ್ಯಾನಿಸಮ್ನ ಕಂಡುಹಿಡಿದಿದ್ದಾರೆ. ಏನದು ಒಳಗಡೆ ಇರೋವಂಥ ಏನು ಅಂತಃಸತ್ವ ಇದೆ ಅಥವಾ ಅಂತಃಶಕ್ತಿ ಇದೆ ಅದನ್ನು ಸೈಂಟಿಫಿಕ್ ಆಗಿ ಪತ್ತೆ ಹಚ್ಚೋದು. ಆ ಒಂದು ACE64 ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ 64 ಹೇಗೆ 32 ಓಕೆ. ನಮಸ್ತೆ, ಅರಸೀಕೆರೆಯಿಂದ ಒಬ್ಬರು ಕಾಲರ್ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ. ತಾವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಮ್ಮ? ಸರ್, ಅರಸೀಕೆರೆ ಹತ್ರ. ಹೇಳಿ ಅಮ್ಮ, ಏನಾಗಬೇಕಿತ್ತು? ಅದೇ ನನ್ನ ಮಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಒಂದೇ ಪ್ರಾಬ್ಲಮ್ ಇಲ್ಲ. 95% ತೆಗ್ದಿದ್ದಾನೆ 8th ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ. ಅದಕ್ಕೆ ಯಾವ ತರ 9th 10th ಅಲ್ಲೆಲ್ಲ, ಇವಾಗ 8th ಅಲ್ಲೆಲ್ಲ 60 ಮಾರ್ಕ್ಸ್. ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೋತೀನಮ್ಮ, ಸರಿ, ಯಾವುದೇ ಮಗುನ ಬರೀ ಮಾರ್ಕ್ಸ್ ಆಧಾರದ ಮೇಲೆ ದಯವಿಟ್ಟು ಜಡ್ಜ್ ಮಾಡಬೇಡಿ ಪ್ಲೀಸ್. ಸರ್, ಇಲ್ಲ, ಅವನು ಆಕ್ಚುಲಿ ಹೇಳ್ಬೇಕಂದ್ರೆ ಕೊರೋನಾ ಬಂದಿತ್ತಲ್ಲ ಸರ್, ಅವಾಗ 2ನೇ ಕ್ಲಾಸ್ ಅಲ್ಲಿ 3ರಲ್ಲಿ ಅವನಿಗೆ 5ನೇ ಕ್ಲಾಸ್ ಅಲ್ಲಿ ಕನ್ನಡ ಓದಕ್ಕೆ ಬರ್ತಿರ್ಲಿಲ್ಲ. ನಾನ್ ನ್ಯೂಸ್ ಪೇಪರ್ ಎಲ್ಲ ತೋರಿಸಿ ಮನೇಲಿ ಕುತ್ಕೊಂಡು ಓದದ್ ಕಲ್ತಿಸ್ ಸರ್. ಇವಾಗ ಕನ್ನಡ ಚೆನ್ನಾಗಿ ಓದ್ತಾನೆ. ಇವಾಗ ಪೇಪರ್ ಕೊಟ್ರು, ಈಗ ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಅಲ್ಲಿಗೆ ನೋಡಿ, ಇಲ್ಲಿ ಕೊರೋನಾ ಬಂದರೂ ಕೂಡ ನೀವೇನು ಹೇಳ್ಕೊಟ್ರಿ ಅದ್ರ ಆಧಾರದ ಮೇಲೆ ಅವ್ರು ಕಲಿತಾ ಇದ್ದಾರೆ ಚೆನ್ನಾಗಿ ಅಂತ ಹೇಳ್ತಾ ಇದ್ದೀರಾ. ಇದು ಬಹಳ ಮುಖ್ಯವಾಗಿ ಫಸ್ಟು ಏನು ಅಂತ ಹೇಳ್ತೀನಿ ನೋಡಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಮ್ಯಾಥ್ಸ್ ಇರಲಿ, ಸೈನ್ಸ್ ಇರಲಿ, ಎಲ್ಲವನ್ನ ಕಲ್ತ್ಕೊಳ್ಳೋಕ್ಕೆ ಒಳಗಡೆ ಆ ಮಗು ಒಳಗಡೆ ಏನು ನಿಜವಾದ ಅಂತಃಸತ್ವ ಅಂತಃಶಕ್ತಿ ಇದೆ ಅದನ್ನು ಮೊದಲು ನೀವು ತಿಳ್ಕೊಬೇಕು. ಆಮೇಲೆ ಬರೀ ಮಾರ್ಕ್ಸ್ ಆಧಾರದ ಮೇಲೆ ಟೆನ್ಷನ್ ತಗೊಂಡು ಸರಿಗಿದೆಯಾ ಸರಿಗಿಲ್ವಾ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನೀವು ಎಕ್ಸ್ಪೆರಿಮೆಂಟ್ ಕೂಡ ಮಾಡೋಕ್ಕೆ ಹೋಗಬೇಡಿ ಮತ್ತು ಗೆಸ್ ಕೂಡ ಮಾಡಬೇಡಿ, ನನ್ನ ಮಗ ಹಾಗೇನಾ ಹೀಗೇನಾ ಅಂತ ಗೆಸ್ ಕೂಡ ಮಾಡಬೇಡಿ. ಅದಕ್ಕೆ ನಾವು ಐರೈಸ್ ಪ್ರೋ ಅವರು ಒಂದು ಭಾಳ ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್ ತಂದಿದ್ದೀವಿ. 12,000ಕ್ಕಿಂತ ಹೆಚ್ಚು ಮಕ್ಕಳು ಆಲ್ರೆಡಿ ದೇ ಹ್ಯಾವ್ ಗಾನ್ ಥ್ರೂ ದಿಸ್ ಪ್ರಾಸೆಸ್. ಫಸ್ಟು ಆ ಮಗು ಏನು ಅನ್ನೋದನ್ನ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಸೈಂಟಿಫಿಕ್ ಆಗಿ. ಆ ಬ್ಲೂ ಪ್ರಿಂಟ್ ಸಿಗುತ್ತೆ, ಆ ಮಗು ಯಾಕೆ ಒಳ್ಳೇದು ಮಾಡ್ತಿದೆ, ಆ ಮಗು ಯಾಕೆ ಒಳ್ಳೇದು ಮಾಡ್ತಿಲ್ಲ, ಎರಡೂ ನಿಮಗೆ ಸೈಂಟಿಫಿಕ್ ಆಗಿ ಗೊತ್ತಾದಾಗ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ನಿಜಾನಾ?
ಸರ್ ಆಯ್ತು. ಹ್ಮ್. ಆ ಸ್ಪಷ್ಟತೆ ಸಿಕ್ಕಿದ ಮೇಲೆ ನೀವು ಆ ಸ್ಪಷ್ಟತೆ ಅನುಗುಣವಾಗಿ ಸರಿ ದಾರಿ ತಗೋಬೋದು. ಈಗೇನಾಗಿದೆ, ನಾನು 95 ತೆಗೆದ ತಕ್ಷಣ ಸೈನ್ಸ್ಗೆ ಹೋಗಬೇಕು, 70 ತೆಗೆದ ತಕ್ಷಣ ಕಾಮರ್ಸ್ಗೆ ಹೋಗಬೇಕು, 50 ಹೋದ ತಕ್ಷಣ ಆರ್ಟ್ಸ್ ತಗೋಬೇಕು, ಅದು ಯಾವುದು ಮಾತುಗಳೇ ಇಲ್ಲ. ಆ ಮಗು ರಿಯಲ್ ಎಬಿಲಿಟಿ ಏನು ಅದನ್ನೇ ನಾನು ಇಲ್ಲಿ ಹೇಳಿಕೊಟ್ಟಿದ್ದು. ಇಲ್ಲಿ ಏನು 21 ಟಾಸ್ಕ್ ನಾವು ಮಾಡ್ತೀವಿ ಸೈಂಟಿಫಿಕ್ ಆಗಿ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಈ ಟಾಸ್ಕ್ಗಳ ಮೂಲಕ 64 ನಿಜವಾದ ಮಗುವಿನ ಎಬಿಲಿಟೀಸ್ ಏನು ಅದು ಒಂದೇ ಟೈಮು. ಆ ಒಂದೇ ಟೈಮಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ, ಅದ್ರ ಮೂಲಕ ಇಡೀ ಜೀವನಕ್ಕೆ ನನ್ನ ಮಗು ಹೀಗೆ ಅಂತ ಗೊತ್ತಾದಾಗ ನೀವು ತಗೊಳ್ಳೋಂಥ ಪ್ರತಿಯೊಂದು ತೀರ್ಮಾನ ವೈಜ್ಞಾನಿಕವಾಗಿರ್ತದೆ, ಸರಿಯಾಗಿರ್ತದೆ. ಈಗ ಅವ್ರು ಹೇಳಿ ಇವ್ರು ಹೇಳಿ ನಿಮ್ಮ ಮಗು ಹಂಗಿದೆ ಹಿಂಗಿದೆ, ನಿಮ್ಮ ಮಗುನ ನೋಡಿದ್ರೆ ಕನ್ನಡಿಯಲ್ಲಿ ನಿಮ್ಮ ಮಗು ಹೀಗೆ ಅಂತ ನಿಖರವಾಗಿ ಹೇಳಬಲ್ರಿ ತಾನೆ? ಸರ್ ನಾವ್ ಯಾರ ಮಾತು ಕೇಳಲ್ಲ. ಅವನು ಆಕ್ಚುಲಿ ನಾವ್ ಹೇಳದೇ ಇಲ್ಲ ಸರ್. ಅವನೇ 12 ಗಂಟೆ ಆಗ್ಲಿ ನೈಟು ಅವನೇ ಓದ್ಕೊಂಡು. ಅಲ್ಲ, ಆ ಮಗು ಕೂಡ ಒಂದು ಹೇಳ್ತೀನಿ ಕೇಳಿ, ಆ ಮಗುಗೂ ಪರಿಪೂರ್ಣವಾಗಿ ಆ ಮಗು ಬಗ್ಗೆ ಗೊತ್ತಿರಲ್ಲ. ಆ ಮಗು ಕೂಡ ಅಕ್ಕಪಕ್ಕದ ಇನ್ಫ್ಲೂಯೆನ್ಸ್ ಅಲ್ಲಿ ಇರುತ್ತೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಈಗ ಉದಾಹರಣೆಗೆ ನಿಮ್ಮ ಹಳ್ಳಿಯಲ್ಲಿ ಯಾರಾದರೂ ಪೈಲಟ್ ಬಗ್ಗೆ ಮಾತಾಡಲ್ಲ, ಕರೆಕ್ಟ್? ಮಾತಾಡಲ್ಲ. ಇಸ್ರೋ ಸೈಂಟಿಸ್ಟ್ ಬಗ್ಗೆ ಮಾತಾಡಲ್ಲ, ಕರೆಕ್ಟ್? ಇಲ್ಲ ಸರ್, ಮಾತಾಡಲ್ಲ. ದಿಸ್ ಇಸ್ ವಾಟ್ ದ ಪ್ರಾಬ್ಲಮ್ ಈಸ್. ನೀವು ಸುತ್ತಮುತ್ತ ಏನು ಮಾತಾಡ್ತಾರೋ ಅಷ್ಟರ ಆಧಾರದ ಮೇಲೆ ಮಾತ್ರ ಮಗು ಒಂದು ಪರ್ಸೆಪ್ಷನ್ ಅಂತ ಕರಿತೀವಿ. ಆ ಕಲ್ಪನೆ ಅದು ಏನು ಮಾಡ್ಕೊಳ್ಳುತ್ತೆ, ನೋಡೋಂಥ ಯಾವುದೋ ಫಿಲಮು ನೋಡೋಂಥ ಅಕ್ಕಪಕ್ಕ ಯಾರೇನು ಹೇಳ್ತಾರೆ ಅದ್ರ ಮೂಲಕ ಒಂದು ಪರ್ಸೆಪ್ಷನ್ ಕೇಳಿಸ್ಕೊಳ್ಳುತ್ತೆ. ಅದಕ್ಕೇನೆ ಯಾಕೆ ಬರೀ ಇರಲಿ, ಇನ್ನೊಬ್ಬ ಕಾಲರ್ ಇರಲಿ, ಪ್ಲೀಸ್ ವೆಯ್ಟ್. ಒಬ್ಬ ಡಾಕ್ಟರ್ ಇರಲಿ, ಒಬ್ಬ ಇಂಜಿನಿಯರ್ ಇರಲಿ, ಅದು IAS KS ಯಾಕೆ ಬರೀ ಇಷ್ಟನ್ನು ಮಾತ್ರ ಮಾತಾಡ್ತಿದ್ದೀವಿ ಅಂದರೆ ನಿಮ್ಮ ಸುತ್ತಮುತ್ತ ಬರೀ ಇಷ್ಟನ್ನು ಮಾತ್ರ ಮಾತಾಡ್ತಾರೆ. ರೈಟ್ ಆರ್ ರಾಂಗ್? ಸರಿ ಸರ್, ನಮ್ಗೆ ಹಳ್ಳಿ ಕಡೆಯವರು ಇರೋರು ಎಜುಕೇಶನ್ ಬಗ್ಗೆ ಗೊತ್ತಿರಲ್ಲ ಸರ್. SLC ಪಾಸ್ ಆದ್ಮೇಲೆ ಆರ್ಟ್ಸ್ ಸೇರಿಸ್ಬೇಕಾ, ಸೈನ್ಸ್ ಸೇರಿಸ್ಬೇಕಾ? ನೋಡಿ, ಈಗ ಅದಕ್ಕೆ ಈ ಪ್ರಾಸೆಸ್ ನಾವೇನು ಮಾಡ್ತೀವಿ, ಇದ್ರ ಮೂಲಕ ಮಗು ರಿಯಲ್ ಎಬಿಲಿಟಿ ಏನಿದೆ ಮತ್ತು ರಿಯಲ್ ಆಸಕ್ತಿ ಏನಿದೆ ಅದರ ಆಧಾರದ ಮೇಲೆ 5 ಸೂಕ್ತವಾದ ಹೈಯರ್ ಸ್ಟಡಿ ಸ್ಟ್ರೀಮ್ ಕೊಡ್ತೀವಿ. 5 ಸೂಕ್ತವಾದ ಯಾವ ಕರಿಯರ್ಗೆ ಸೂಟ್ ಆಗುತ್ತೆ ಅಂತ ಕೊಡ್ತೀವಿ. ಉದಾಹರಣೆಗೆ ನಿಮ್ಮ ಮಗು ಅದ್ಭುತವಾದ ವಾಕ್ಚಾತುರ್ಯ ಇರಬಹುದು, ವಿಚ್ ಯು ಡೋಂಟ್ ನೋ. ಅದ್ಭುತವಾದ ವಾಕ್ಚಾತುರ್ಯದ ಮೇಲೆ ಅಥವಾ ಅದ್ಭುತವಾದ ಬರವಣಿಗೆ ಮೇಲೆ ಆ ಮಗು ಆಪ್ಷನ್ಸು 100 ಇರ್ತವೆ. ಬಟ್ ನೀವು ಅದ್ರ ಕಡೆ ಗಮನ ಕೊಡೋದೇ ಇಲ್ಲ. ಈಗ ಉದಾಹರಣೆಗೆ ನಾನು MSc ಝುವಾಲಜಿ ಮಾಡಿದೆ, ಅವ್ರು MSc ಕೆಮಿಸ್ಟ್ರಿ ಮಾಡಿದ್ರು, ಫಾರ್ಮಾ ಇಂಡಸ್ಟ್ರಿಗೆ ಹೋದರು. ನಾನು ಝುವಾಲಜಿ MSc ಮಾಡಿದೆ, ನಾನು ಮೀಡಿಯಾಗೆ ಹೋದೆ. ಮೀಡಿಯಾಗೆ ಹೋಗೋವಂಥ ವಿಚಾರ ನಾನು ಮೊದಲೇ ಯಾರಾದ್ರು ಹೇಳಿದರೆ, ಅದು 5-6 ವರ್ಷ ಪಾರ್ಟ್ ಟೈಮ್ ಲೆಕ್ಚರರ್ ಮಾಡಿ ಎಲ್ಲೂ ಕರೆಕ್ಟ್ ಅವಕಾಶ ಸಿಗದೆ ಇದ್ದಾಗ ಯಾರೋ ಒಬ್ರು ಹೇಳಿದ್ರು, ಸರ್ ನಿಮಗೆ ಭಾಷೆ ತುಂಬ ಚೆನ್ನಾಗಿದೆ, ಕನ್ನಡ ಚೆನ್ನಾಗಿದೆ, ಇಂಗ್ಲೀಷ್ ಚೆನ್ನಾಗಿದೆ, ಹೋಗಿ ಅಂದರು. ಆಗ ಅದೇ ನನಗೆ ಚಿಕ್ಕದ್ರಲ್ಲೇ ಒಂದು ನನಗೆ ಇಷ್ಟೆಲ್ಲ ಕಲೆ ಇದೆ, ಇಷ್ಟೆಲ್ಲ ನನಗೆ ಅವಕಾಶಗಳಿದೆ ಅಂದರೆ ಬರೀ ಗೌರ್ಮೆಂಟ್ ಕೆಲಸ ಅಂತ ನಾನು ಕೂಡ 5-6 ವರ್ಷ ವೇಸ್ಟ್ ಮಾಡ್ಕೊಂಡಿದ್ದೀನಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ಲೀಸ್. ನನ್ನ ಮುಂದೆ ಏನೆಲ್ಲ ಆಪ್ಷನ್ಸ್ ಇದೆ ನನ್ನ ಮಗು ಗೊತ್ತಾಗಬೇಕು. ಆ ಮಗು ಗೊತ್ತಾಯಿತು ಅಂದರೆ ಆ ಮಗು ವಿಶ್ವಾಸ ಜಾಸ್ತಿ ಆಗುತ್ತೆ, ನಿಮಗೂ ವಿಶ್ವಾಸ ಜಾಸ್ತಿ ಆಗುತ್ತೆ. ಆರ್ ವಿ ಕ್ಲಿಯರ್? ಓಕೆ, ವಿ ಆರ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, 21 ಟಾಸ್ಕು ಮಾಡ್ತಿದ್ದಂಗೆ 64 ಎಬಿಲಿಟಿಗಳನ್ನ ಒಂದೊಂದು ಟಾಸ್ಕಲ್ಲೂ ದಿನಕ್ಕೆ ಒಂದೇ ಟಾಸ್ಕ್ ನೀವು ಮಾಡಬೇಕಾಗಿರೋದು. ಎಲ್ಲ ಆನ್ಲೈನ್ ಇರುತ್ತೆ, ಅದಕ್ಕೆ ನಾವು ಕ್ಲಾಸ್ ಅಟೆಂಡ್ ಮಾಡೋದು ಎಲ್ಲೋ ಬರೋದು ಏನು ಮಾಡಬೇಕಲ್ಲ. ನಿಮ್ಮ ಮನೇಲೇ ಕೂತ್ಕೊಂಡು ಸಮ್ಮರಿಗ ನಿಮ್ಮ ಮನೇಲೇ ಕೂತ್ಕೊಂಡು ಆರಾಮ್ಸೆ ಬೆಳಿಗ್ಗೆ ಟಾಸ್ಕ್ ಕೊಡ್ತೀವಿ, ರಾತ್ರಿ 11 ಗಂಟೆ ಒಳಗೆ ನೀವು ಟಾಸ್ಕ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ 6 ಅವರ್ಸ್ ಒಳಗಡೆ ನಿಮಗೆ ಆ ಒಂದು ಫೀಡ್ಬ್ಯಾಕ್ ಸಿಗುತ್ತೆ. ಆ 64 ಎಬಿಲಿಟಿಯಲ್ಲಿ ನಿಮ್ಮ ಮಗು ಆ ಟಾಸ್ಕಲ್ಲಿ ಪ್ರತಿ ಟಾಸ್ಕಲ್ಲೂ 30 ಎಬಿಲಿಟಿಗಳನ್ನ ನಾವು ಅಳಿತೀವಿ. ಅಲ್ಲಿಗೆ 21 ಟಾಸ್ಕಲ್ಲಿ 30 ಅಂದರೆ 630 ಸಾರಿ ಅಳಿತೀವಿ. 630 ಸಾರಿ ಅಳಿತೀವಿ ಅಂದರೆ ಬರೀ ಕಾನ್ಸಂಟ್ರೇಷನ್ ಅಂತ ಇಟ್ಕೊಳ್ಳಿ. ಕಾನ್ಸಂಟ್ರೇಷನ್ನ 8ರಿಂದ 10 ಸಾರಿ ಅಳಿತೀವಿ. ಅಳಿದಾಗ ನಾವು ಅದಕ್ಕೆ ಮ್ಯಾಪ್ ಕೊಡ್ತಾ ಹೋಗ್ತೀವಿ. ಆ ಮ್ಯಾಪ್ ಕೊಡ್ತಾ ಹೋದಾಗ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ www.irispro.in ಮತ್ತು ನಮ್ಮ ನಂಬರ್ ಏನಿದೆ, ಆ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ, ಆ ನಂಬರ್ಗೂ ನೀವು ಮಾಡಿದಾಗ ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ಮಗು ಭವಿಷ್ಯದ ಬಗ್ಗೆ ಅಂದಾಜು ಇಟ್ಕೋಬೇಡಿ. ಮಗು ಅದಾಗುತ್ತೆ ಇದಾಗುತ್ತೆ ಅಂತ ನಿಮಗೆ ನೀವು ಕಲ್ಪನೆ ಇಟ್ಕೋಬೇಡಿ. ಮಗು ಇದೆ ಅಂತ ನಿಖರವಾಗಿ ಬನ್ನಿ, ಮಗು ಇದೆ ಅಂತ ವೈಜ್ಞಾನಿಕವಾಗಿ ತೀರ್ಮಾನ ಮಾಡಿ. ಈಗ ಉದಾಹರಣೆಗೆ ಹೊರಗಡೆಯಿಂದ ನೀವು ಮಗುಗೆ ನಿಂತ್ಕೊಂಡು ನೋಡ್ತೀರಾ, ಮಗು ಹೈಟ್ ಇದ್ರೆ ನಾರ್ಮಲ್ ಅಂತೀರಾ ತಾನೆ? ಹೌದು ಸರ್, ಹೌದು. ಹಾಗೆ ಒಳಗಡೆ ಏನು ನಾರ್ಮಲ್ ಇದೆ, ಏನು ಎಕ್ಸ್ಟ್ರಾರ್ಡಿನರಿ ಇದೆ ನಿಮ್ಗೆ ಗೊತ್ತಿದೆಯಾ? ಈಗ ಗೊತ್ತಿಲ್ಲ. ಅವ್ರಿವ್ರು ಹೇಳೋದು, ಅವ್ರಿಗೆ ಕೂಡ ಮಾರ್ಕ್ಸ್ ಮೇಲೆ ನೀವು ಹೇಳ್ತಾ ಇದ್ದೀರಾ. ಆ ಚಾನ್ಸಸ್ ತಗೋಬೇಡಿ. ನಮ್ಮ ದೇಶದಲ್ಲಿ ಇವತ್ತು ಅದನ್ನೇ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೊರಟಿದ್ದೆ, 70% ಜನ ಇವತ್ತು ಉದ್ಯೋಗ ಕೂಡ ತಗೊಳ್ಳೋಷ್ಟು ಸಾಮರ್ಥ್ಯ ಇಲ್ಲ. ಯಾಕೆ ಸರ್ ಅದು ಗೊತ್ತಾಗ್ತಿಲ್ಲ. ಬಹಳ ರೀಸನ್ ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು. ಯಾಕೆ ಉದ್ಯೋಗ ಕೂಡ ತಗೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ರೆ ಅವರ ನಿಜವಾದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರನ್ನ ಓದಿಸ್ಲಿಲ್ಲ ಮತ್ತು ಅವಕಾಶ ಕೊಡ್ಲಿಲ್ಲ ಮತ್ತು ವೇದಿಕೆ ಕೊಡ್ಲಿಲ್ಲ. ಆರ್ ವಿ ಕ್ಲಿಯರ್? ಅಲ್ಲಿ ತಗೊಂಡು ಆಸ್ತಿ ಮಾರ್ಕೊಂಡು ಮಕ್ಕಳು 30 ವರ್ಷ ಆದ್ರೂ ಯಾವುದು ಸೆಟ್ಲ್ ಆಗಿಲ್ಲ ಅಂತ ನೊಂದ್ಕೊಳ್ಳೋ ಬದಲು ಈ ಕರೆಕ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ರೈಟ್ ಆರ್ ರಾಂಗ್? ಸರಿ ಸರ್. ಇವತ್ತು ಮಗು ಏನು ಅಂತ ತಿಳ್ಕೊಳ್ಳಿ.
ತಿಳ್ಕೊಂಡ ಮೇಲೆ 5 ಆಪ್ಷನ್ ಇಟ್ಕೊಳ್ಳಿ. 5 ಆಪ್ಷನ್ ಅಲ್ಲ, ಮಗುಗೆ ಯಾವ್ದು ಖುಷಿ ಅದನ್ನು ಕೇಳಿ. ಆ ಎಲ್ಲ ಆಪ್ಷನ್ಸ್ ನಾವು ನಿಮಗೆ ಕೊಡ್ತೀವಿ. ಈಗ ನಿಮ್ಗೆ ಗೊತ್ತಿರೋದು 3, ಬಟ್ ನಾವಲ್ಲಿ 300 ಆಪ್ಷನ್ ಕೊಡ್ತೀವಿ. ನಮಗೆ ಮಗು ಸಂತೋಷವಾಗಿರಬೇಕು, ಆ ಮಗು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ಬೆಳಿಬೇಕು. ರೈಟ್ ಆರ್ ರಾಂಗ್? ಸರಿ ಸರ್, ನೀವ್ ಹೇಳ್ತಿರೋದು 100ಕ್ಕೆ ಸತ್ಯ ಸರ್. ಅದು 100ಕ್ಕೆ ಸತ್ಯ ಅಂದ್ರೆ ನಿಮ್ಮಂತ ಅಮ್ಮಂದಿರು ಎಲ್ರು ಆ ತೀರ್ಮಾನ ಮಾಡಬೇಕು. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ. ಇದು ಸೀರಿಯಲ್ ಅಲ್ಲ ಮ್ಯಾಮ್, ಇದು ಮ್ಯಾಮ್ ಅಮ್ಮವ್ರೆ, ಇದು ಸೀರಿಯಲ್ ಅಲ್ಲ, ನಿಜ ಜೀವನ ನಿಮ್ಮ ಮಗುದು. ನಿಜ ಜೀವನದ ಜೊತೆಗೆ ನಾವು ಅಂದಾಜು ಮಾಡೋದು ಬೇಡ, ಚೆಲ್ಲಾಟ ಆಡೋದು ಬೇಡ, ಉದಾಸೀನ ಮಾಡೋದು ಬೇಡ, ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ಆರ್ ವಿ ಕ್ಲಿಯರ್? ಸರ್ ಕ್ಲಿಯರ್ ಆಗಿ ಹೇಳಿ ಸರ್. ಥ್ಯಾಂಕ್ ಯು, ಅಷ್ಟೇ. ಸೊ ದಯವಿಟ್ಟು ಇದೇನಿದೆ, ಬೇರೆ ಕಾಲರ್ಸ್ ಇದ್ದಾರೆ, ನಾನು ಹೇಳೋದು ನಿಮ್ಮ ಮಗು ಏನು. ಓಕೆ, ಸೊ ಆತ್ಮೀಯರೇ ನೋಡಿ, ಈ ರೀತಿಯ ತಾಯಂದಿರು ನೋಡಿ, ಎಲ್ಲರಿಗೂ ಆ ಗೊಂದಲಗಳಿದೆ. ನಿಮಗೆ ಮಾತ್ರ ಅಲ್ಲ, ಅಖಂಡ ಭಾರತದಲ್ಲಿ, ಅಖಂಡ ಕರ್ನಾಟಕದಲ್ಲಿ ಎಲ್ಲ ತಾಯಂದಿರು ಇವರು ಏನು ಪ್ರಶ್ನೆ ಇದೆ, ಎಲ್ರಿಗೂ ಅದೇ ಇದೆ. ಐ ರಿಕ್ವೆಸ್ಟ್ ಯು ನಾಟ್ ಟು ಟೇಕ್ ಅ ಚಾನ್ಸ್ ವಿತ್ ಯುವರ್ ಚಿಲ್ಡ್ರನ್ಸ್ ಫ್ಯೂಚರ್. ಅವರ ಭವಿಷ್ಯ ಅವರ ಸಾಮರ್ಥ್ಯದ ಅನುಗುಣವಾಗಿ, ಆಸಕ್ತಿ ಅನುಗುಣವಾಗಿ ವೈಜ್ಞಾನಿಕವಾಗಿ ತಿಳ್ಕೊಂಡು ಹೋಗಬೇಕು. ಅದಕ್ಕೆ ಮುಂಚೆ ನೆಕ್ಸ್ಟು ಡೀಟೇಲ್ಗೆ ಬರ್ತೀವಿ. ನಿಮ್ಮ ಮಗುನ ಚೆನ್ನಾಗಿ ಸಾಕ್ತಿದ್ದೀವಿ ಅಂತ ಪ್ರತಿಯೊಬ್ಬ ತಾಯಿ ತಂದೆ ಅನ್ಕೋತಾರೆ ಮತ್ತು ಮಾಡ್ತಾ ಇರ್ತಾರೆ. ನಿಮ್ಮ ಮಗು ಸಂತೋಷವಾಗಿದೆ ಅಂತ ಅನ್ಕೋತಾ ಇರ್ತಾರೆ, ಅದೇ ರೀತಿಯಲ್ಲಿ ಮುಂದುವರಿತಾನೆ ಇರ್ತಾರೆ. ಆದರೆ ವಾಸ್ತವ ಏನು ಅಂದರೆ, ಭವಿಷ್ಯ ಉಜ್ವಲವಾಗಿದೆಯಾ ಮತ್ತು ಏನೆಲ್ಲ ಅಂದ್ಕೊಂಡಿದ್ದೀವಿ ಆ ರೀತಿ ಹೋಗ್ತಾ ಇದೆಯಾ ಅಂದರೆ, ಆ ಒಂದು ತೀರ್ಮಾನ ಪರ್ಟಿಕ್ಯುಲರ್ಲಿ ಕ್ಲಾಸ್ 6ಇಂದ ಕ್ಲಾಸ್ 11ವರೆಗೆ ಏನು ತೀರ್ಮಾನ ಮಾಡ್ತೀರಾ, ಇದು ವೆರಿ ವೆರಿ ಡಿಸೈಸಿವ್, ನಿರ್ಣಾಯಕ. ಈ ಸಂದರ್ಭದಲ್ಲಿ ಒಂದೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಎಲ್ಲವೂ ಎಡವಟ್ಟೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಎಚ್ಚರ, ಹೆಜ್ಜೆ ತಪ್ಪಿದಲ್ಲಿ ಭವಿಷ್ಯ ತತ್ತರ. ದಯವಿಟ್ಟು ಭವಿಷ್ಯದ ಜೊತೆಗೆ ಚೆಲ್ಲಾಟ ಬೇಡ, ಸೈಂಟಿಫಿಕ್ಕಾಗಿ ಮಾಡೋಣ, ಪ್ಲ್ಯಾಂಡಾಗಿ ಮಾಡೋಣ. ಮಗು ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಂತೋಷವಾಗಿ ಅದಕ್ಕೇನು ಯಶಸ್ಸು ಬೇಕು ಆ ರೀತಿಯಲ್ಲಿ ನಾವೆಲ್ಲರೂ ಗಮನ ಕೊಡೋಣ. ರೈಟ್? ಈಗ ಇನ್ನೊಬ್ಬರು ಕಾಲರ್ ಇದ್ದಾರೆ. ಹೇಳಿ ಚಂದನ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ, ನೀವೇನಾ ಚಂದನ್ ಅವರು? ಹಾಂ ಸರ್, ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಹೇಳಿ ಸರ್, ನಾನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆಗಬೇಕು ಅಂತ ಇದ್ದೀನಿ. ಇದಕ್ಕೆ ನಮ್ಮ ತಂದೆ ಸಮ್ಮತಿ ಇಲ್ಲ. ಅದಕ್ಕೆ ಅಲ್ಲಲ್ಲ, ಇಂಟರ್ನ್ಯಾಷನಲ್ ಏನಾಗಬೇಕು ಅಂತಿದ್ದೀರಾ? ಕ್ರಿಮಿನಲ್. ಕ್ರಿಮಿನಲ್ಲ? ಹಾಂ ಸರ್, ನಾನು ನೆಗೆಟಿವ್ ಆಗಿ ತಿಳ್ಕೊತಾರೆ, ನೀವು ಇದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ನಾವು ಬ್ಯಾಡ್ಗೆ. ಅಲ್ಲಲ್ಲ, ಒಂದು ನಿಮಿಷ ಚಂದನ್ ಅವರು, ಚಂದನಾ ಚಂದನಿಯನ? ಚಂದನ ಹುಡುಗಿನಾ? ಹಾಂ ಸರ್. ಏನು ಚಂದನ ಅವರೇ, ಏನಾಗಬೇಕಿತ್ತು? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆಗಬೇಕು ಅಂತ ನನ್ನ ಆಸೆ. ಆದರೆ ಇದಕ್ಕೆ ನಮ್ಮ ಡ್ಯಾಡಿ ಓಕೆ ಇಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂದ್ರೆ ರಾಬರಿ ಮಾಡೋದು ಆ ರೀತಿಯೇ ತಿಳ್ಕೊಂಡಿದ್ದಾರೆ. No, what are you talking? You're talking about becoming an international criminal. ಎಸ್ ಸರ್. ಅಲ್ಲ, ತಮಾಷೆಗೆ ಮಾತಾಡ್ತಾ ಇದ್ದೀರಾ ಅಥವಾ ಸೀರಿಯಸ್ ಆಗಿ ಏನಾದ್ರು ನಿಮ್ಮ ಕ್ರಿಮಿನಲ್ ಮೀನಿಂಗ್ ಅರ್ಥ ಇದೆಯಾ ಇಲ್ವಾ? ಸರ್, ಕ್ರಿಮಿನಲ್ ಮೀನಿಂಗ್ ಅರ್ಥ ಇದೆ ಸರ್. ರೀ, ಕ್ರಿಮಿನಲ್ ಸ್ಪೆಲ್ಲಿಂಗ್ ಹೇಳಿ, ಅದು ಯಾವ ಕ್ರಿಮಿನಲ್ ಇದು? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ನಂಗೆ ಅರ್ಥ ಆಗ್ತಿಲ್ಲ. ಸರ್, ನಮ್ಮ ದೇಶದಲ್ಲಿ ಈಗ ರಾಬರಿ ಕೇಸು ಮತ್ತೆ ಈ ತರ ಕೇಸ್ ಆಗೈತೆ ಅಲ್ವಾ, ಅದನ್ನ ನಾನು ನನ್ನ ಆಂಗಲ್ ಅಲ್ಲಿ ಇದು ಮಾಡಿ ಅದನ್ನ ಸಾಲ್ವ್ ಮಾಡಕ್ಕಾ ಇಂಟರ್ನ್ಯಾಷನಲ್ ಐಕಾನ್ ಅಂತ ತಿಳ್ಕೊಂಡ್ಬಿಟ್ರೆ, ಈಗ ಯಾವ ರೀತಿ ತಿಳ್ಕೊಂತಾರೆ ಅಂದ್ರೆ ನಾನು ಒಳ್ಳೆಯವ್ರು ಅಂತ ತಿಳ್ಕೊಂಡ್ಬಿಡ್ತಾರೆ. ನಾನು ನಮ್ಮ ದೇಶದ ಮುಂದೆ ಒಳ್ಳೆಯವ್ರಾಗಿ ಡಿಫೆಂಡ್ ಮಾಡಕ್ ಇಷ್ಟಪಡಲ್ಲ, ಕೆಟ್ಟೊಳಾಗಿ ಡಿಫೆಂಡ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಳ್ಳೆಯವ್ರು ಅಂದ್ರೆ ಓನಾ ತಮ್ಮ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾಳೆ ಅಂತ ಪ್ರಪಂಚ ತಿಳ್ಕೊಬಿಡುತ್ತೆ. ಚಂದನ್ ಅವರೇ ಹಲೋ, ಫಸ್ಟ್ ನೀವೇನು ಮಾತಾಡ್ತಿದ್ದೀರ ಅದ್ರ ಬಗ್ಗೆ ಸ್ಪಷ್ಟತೆ ಇಟ್ಕೊಂಡು ಹೇಳಿಯಪ್ಪ. ಬೇರೆಯವ್ರ ಕಾಲ್ಗಳೆಲ್ಲ ತುಂಬ ಬರ್ತಾ ಇದೆ. ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಫ್ರಮ್ ಅಸ್? ಯು ಪ್ಲೀಸ್ ಲೆಟ್ ಮಿ ನೋ ಯಾರ್, ವಾಟ್ ಎಕ್ಸಾಕ್ಟ್ಲಿ? ಹಲೋ, ಇನ್ನೊಬ್ರು ಕಾಲರ್ ಇದ್ದಾರೆ ನೋಡಿ. ಆ ಮಗು 9ನೇ ಆಯ್ತು. ಓಕೆ, ನೆಕ್ಸ್ಟ್ ಕಾಲರ್ ಪ್ಲೀಸ್. ತಮ್ಮ ಹೆಸರೇನು ಹೇಳಿದ್ರಿ? ಮಮತಾ ಅವರೇ? ಹಲೋ. ಓಕೆ, ಸೊ ಹೇಳಿ ಮಮತಾ ಅವರೇ. ನನ್ನ ಮಗ ಈ ಸತಿ CBSE 10th ಪಾಸ್ ಆಗಿದ್ದಾನೆ, 95 ತೆಗೆದಿದ್ದಾನೆ. ಈಗ ಅವನು ಕಾಮರ್ಸ್ ತಗೋಬೇಕು, CA ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಅಲ್ಲ, ಒಂದು ನಿಮಿಷ, ನೀವೇನಂದ್ರೆ ಈಗ ಅನ್ಕೊಂಡಿದ್ದಾರೆ, ಕರೆಕ್ಟ್? ಇಲ್ಲ ಸರ್, ಅವನು ಕಾನ್ಫಿಡೆಂಟ್ ಆಗಿದ್ದಾನೆ. ಅಲ್ಲ, ಒಂದು ನಿಮಿಷ. ನಾನು ವಿರಾಟ್ ಕೊಹ್ಲಿ ಆಗಬೇಕು ಅಂತ ಕಾನ್ಫಿಡೆಂಟ್ ಆಗೇ ಮಾಡೋದು ಹೌದು, ತಪ್ಪಲ್ಲ. ಕಾನ್ಫಿಡೆನ್ಸ್ ಇಸ್ ವೆರಿ ಗುಡ್ ಸೈನ್. ಬಟ್ ಕ್ಲಾರಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕಾನ್ಫಿಡೆನ್ಸ್ ಬೇರೆ, ಕ್ಲಾರಿಟಿ ಬೇರೆ. ಅಸಂಪ್ಷನ್ ಅಂತ ಕರಿತೀವಿ. ಅಸಂಪ್ಷನ್ ಅಂದ್ರೇನು? ನಾ ಈ ರೀತಿ ಆಗಬಲ್ಲೆ, ನಾನು ನಿರ್ದಿಷ್ಟವಾಗಿ ಇದನ್ನ ಆಗಬಲ್ಲೆ. ಅರ್ಥ ಆಯ್ತಾ? ನಿರ್ದಿಷ್ಟವಾಗಿ ನಾ ಹೀಗೆ ಆಗಬಲ್ಲೆ ಅಂತ ಗೊತ್ತಾಗದೆ ಹೇಗೆ? ಹಲೋ, ಕೇಳಿಸ್ತಾ ಇದೆಯಾ ನಾ ಹೇಳಿದ್ದು?
ಕೇಳಿಸ್ತಾ ಇದೆ ಸರ್. ನಿರ್ದಿಷ್ಟವಾಗಿ ನಿಮ್ಮ ಮಗ ಇದೇ ಆಗಬಲ್ಲರು ಅಂತ ನಿಮ್ಗಾಗ್ಲಿ ಅವ್ರಿಗಾಗ್ಲಿ ಯಾವ ರೀತಿ ಅನಿಸುತ್ತೆ, ನನಗೆ ಇಷ್ಟ ಆಗುತ್ತೆ ಅದು ಬೇಡಿ, ನನಗೆ ಯಾವುದು ಪಕ್ಕಾ ಸೂಟ್ ಆಗುತ್ತೆ, ನನ್ನ ಸಾಮರ್ಥ್ಯ ಯಾವುದನ್ನು ಹೇಳುತ್ತೆ, ನನಗೂ ಏನೇನೋ ಆಗಬೇಕು ಅಂತ ಆಸೆ, ನಿಮಗೂ ಏನೇನೋ ಆಸೆ, ಅದು ಬೇರೆ. ಬಯಕೆ ಬೇರೆ, ವಾಸ್ತವ ಬೇರೆ. ರೈಟ್ ಆರ್ ರಾಂಗ್? ಎಸ್ ಸರ್. ಸೊ ಅವ್ರ ಬಯಕೆಗೂ ವಾಸ್ತವಕ್ಕೂ ಲಿಂಕ್ ಇದ್ದರೆ ಅದ್ಭುತ. ಬಟ್ ಆ ಬಯಕೆಗೂ ವಾಸ್ತವಕ್ಕೂ ಲಿಂಕ್ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಮಾನದಂಡಗಳನ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಆ ಮಾನದಂಡ ಯಾವುದು? ಈ ಒಂದು ಐರೈಸ್ ಪ್ರೋ ಅವರು ನಾವೇನು ಮಾಡಿದ್ದೀವಿ, ಆ್ಯಂಡ್ ನೆವರ್ ಎವರ್ ಥಿಂಕ್ ನಾನು ಒಂದು ಉನ್ನತ ಸ್ಥಾನದಲ್ಲಿದ್ದವನು ಅದೆಲ್ಲ ಬಿಟ್ಟು ಬಂದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮಂಥ ಮಕ್ಕಳಿಗೆ ಗೊಂದಲಗಳಾಗಬಾರ್ದು, ಜೀವನ ಮತ್ತು ಭವಿಷ್ಯ ಗೊಂದಲದಲ್ಲಿ ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕಿಂತ ನಾವು ಮಾಡ್ತಾ ಇರೋದು. ಆರ್ ವಿ ಕ್ಲಿಯರ್? ಸೊ ಯಾವುದೇ ಕಾರಣಕ್ಕೂ ಮಗುಗೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಮಗು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಬಯಸಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗೋಕ್ಕೆ ಯಾವ ಮಟ್ಟದ ಬೇಸಿಗೆ ಅವ್ರದ್ದು ಸರಿಗಿದೆ ಸರಿಗಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಆ ಬೇಸನ್ನು ಅಂದರೆ ಗ್ಯಾಪನ್ನು ಅರ್ಥ ಮಾಡಿಕೊಂಡು ಆ ಗ್ಯಾಪನ್ನು ಸರಿಪಡಿಸ್ಕೊಂಡ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಅವ್ರು ಚಾರ್ಟರ್ಡ್ ಅಕೌಂಟೆಂಟೇ ಆಗ್ಬೋದು. ಆಗಲ್ಲ ಅಥವಾ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ಗ್ಯಾಪ್ ಏನಿದೆ, ಆ ಒಂದು ಗ್ಯಾಪು ಮತ್ತು ಆ ಎಬಿಲಿಟಿ ಮ್ಯಾಪಿಂಗ್ ಅಂತ ಕರಿತೀವಿ, ಆ ಎಬಿಲಿಟಿ ಮ್ಯಾಪಿಂಗ್ ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ಗೆ ಇವ್ರು ಸೂಟ್ ಆಗ್ತಾರಾ ಅನ್ನೋದನ್ನ ನಾವು ನೀವು ಕೊಟ್ಟಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಲ್ವಾಗ. ಕರೆಕ್ಟಾ? 5 ವರ್ಷ 7 ವರ್ಷ ಆದಮೇಲೆ ನಂಗೆ ಸೂಟ್ ಆಗಲಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈಗ ಸೂಟ್ ಆಗುತ್ತೆ ಅಂತ ಪಕ್ಕ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಿಮ್ಗೆ ಇಡೀ ಜೀವನ ಗೊಂದಲನೇ ಇರಲ್ಲ. ರೈಟ್ ಆರ್ ರಾಂಗ್? ಓಕೆ ಸರ್. ಈಗ ಅವನು ಈಗ 95 ತಗೊಂಡಿದ್ದಾನೆ, ನೀ ಯಾಕೆ ಕಾಮರ್ಸ್ ತಗೋತಾ ಇದೀಯಾ, ಸೈನ್ಸ್ ತಗೋ, ಆ ತರ ಹೇಳ್ತಿದ್ದಾರೆ ಬೇರೆಯವರೆಲ್ಲ. ಯಾರ ಮಾತು ಕೇಳಬೇಡಿ, ಯಾರ ಮಾತು ಕೇಳಬೇಡಿ, ಯಾರು ನೋಡಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವ್ನ್ ಕಾನ್ಫಿಡೆಂಟ್ ಆಗಿದ್ದಾನೆ, ನಾನು ಅದನ್ನೇ ಮಾಡ್ತೀನಿ, ನಾನು ಅದನ್ನೇ ಓದ್ತೀನಿ ಅಂತ ಅವ್ನ್ ಕಾನ್ಫಿಡೆಂಟ್ ಆಗಿದ್ದಾನೆ. ಈಗ ಸಿಸ್ಟರ್ ಮಮತಾಜಿ ಕರೆಕ್ಟ್, ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ. ಅವ್ರು ಕಾನ್ಫಿಡೆಂಟ್ ಇರಲಿ, ನೀವು ಕಾನ್ಫಿಡೆಂಟ್. ನಾನು ಏನು ಹೇಳಿದೆ, ನಾವು ಇಲ್ಲಿ ಚಾನ್ಸಸ್ ತಗೊಳ್ಳೋದು ಬೇಡ. ಮಗು ನೆಕ್ಸ್ಟ್ 7 ರಿಂದ 10 ವರ್ಷದ ಭವಿಷ್ಯ ಏನೋ ಓದೋದು, ಅದಾದ್ಮೇಲೆ ಇಡೀ ಜೀವನ ಅದ್ರ ಮೇಲೇ ಕಾಲ ಕಳಿಬೇಕು. ಏನಕ್ಕೆ ಚಾನ್ಸಸ್ ತಗೋತೀರಾ? ಸೈಂಟಿಫಿಕ್ ಆಗಿ ನನ್ನ ಮಗ ನಿಜವಾಗ್ಲೂ ಇದಕ್ಕೆ ಪಕ್ಕಾನಾ, ನನ್ನ ಮಗ ಇದ್ರ ಆಧಾರದ ಮೇಲೆ ಕರೆಕ್ಟಾಗಿ ನಡಿಬಲ್ನಾ, ಇಡೀ ಜೀವನ ರೂಪಿಸ್ಕೋಬಲ್ನಾ ಅಂತ ನಿಮಗೆ ಪಕ್ಕ ಮುದ್ರೆ ಒತ್ಬಿಟ್ರೆ ಅವಾಗ ಯಾರು ಕನ್ಫ್ಯೂಸ್. ಆವಾಗ ಏನಂತಾರೆ, ಅಯ್ಯೋ ನಾನು ಅವತ್ತು ಹೇಳಿದೆ ನಿಮಗೆ, ನೋಡಿ ನೀವು ಹಿಂಗೆ ಮಾಡಿಬಿಟ್ರಿ ಅಂತಾರೆ. ಅವೆಲ್ಲ ಚಾನ್ಸೇ ತಗೋಬೇಡಿ. ನಿಮಗೆ ಜ್ವರ ಬಂದಾಗ ಯಾರೋ ಹೇಳ್ತಾರೆ ಯಾವುದೋ ಮಾತ್ರ ನೀವು ತಗೊಳ್ಳಲ್ಲ. ರೈಟ್? ಹೌದು. ಅದೇ ರೀತಿ ಇದನ್ನು ಕೂಡ ಅಷ್ಟೇ. ದಯವಿಟ್ಟು ಸೈಂಟಿಫಿಕ್ ಆಗಿ ನಿಮ್ಮ ಮಗು ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಪ್ಲಾನ್ ಮಾಡಬೇಕು. ಐ ರಿಕ್ವೆಸ್ಟ್ ಯು. ಮತ್ತು ಎಲ್ಲ ತಾಯಂದಿರಿಗೂ ಹೇಳ್ಕೊಳ್ಳೋದಿಷ್ಟೇ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ, 10th ವರೆಗೆ ಓದಿಸಿದ್ದೀರಾ, ಮತ್ತು ಇನ್ನೊಂದು 10 ವರ್ಷ ಓದಿಸ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಒಂದೇ ಒಂದು ಎಲ್ಲರೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಈ ಒಂದು ಸೈಂಟಿಫಿಕ್ ಜ್ವರ ಬಂದ ಮೇಲೆ ಮಾತ್ರೆ ತಗೊಳ್ಳೋದು ಒಂದು ಕಡೆ, ಜ್ವರ ಬರದೇ ಇರೋಂಗೆ ನೋಡ್ಕೊಳ್ಳೋದು ಇನ್ನೊಂದು ಕಡೆ, ಭವಿಷ್ಯ ಇದೆಯಲ್ಲ ಜ್ವರ ಬರ್ದಂಗೆ ನೋಡ್ಕೊಳ್ಳೋದು. ತಾವು ಮೆಡಿಕಲ್ ಇದರಲ್ಲಿದ್ದರೆ ಒಂದೇ ಒಂದು ನಿಮಿಷ ಇದೆ. ಜ್ವರ ಬರದೇ ಇರೋಂಗೆ ನೋಡ್ಕೊಳ್ಳೋದು ಒಂದು, ಜ್ವರ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಂದು. ನಾವೇನು ಹೇಳ್ತಾ ಇದ್ದೀವಿ, ಜ್ವರನೇ ಬರ್ದಂಗೆ ನೋಡ್ಕೊಳ್ಳೋದು. ಇದ್ರ ಬಗ್ಗೆ ನೀವು ಒಂದು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳೋದಾದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ವಾಟ್ ಆಸ್ ಆನ್ ಎಕ್ಸ್ಪರ್ಟ್ ಇನ್ ಆಲ್ ದಿಸ್ ಏರಿಯಾಸ್ ನೀವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಎಲ್ಲ ಪೋಷಕರಿಗೆ? ಸತೀಶ್ ಜಿ. ಎಲ್ಲ ಪೋಷಕರಿಗೂ ನಾನು ಈ ವೇದಿಕೆ ಮುಖಾಂತರ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಈಗ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಈಗ ಎಲ್ಲ ಮಾತಾಡ್ಕೊಂಡ್ವಿ. ಹಾಗೆಯೇ ನಮ್ಮ ಪ್ರಿವೆಂಟಿವ್ ಮೆಷರ್ಸ್ ಏನಿದೆ ಅದು ನಮಗೆ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಏನಾದ್ರು ಒಂದು ನನ್ನ ಕಾಯಿಲೆ ಇದ್ದರೆ ಅಥವಾ ಏನಾದ್ರು ನನಗೆ ತೊಂದರೆ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತೀನಿ, ಡಾಕ್ಟ್ರು ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಹೌದಪ್ಪ ಸತೀಶ್, ನಿನಗೆ ಹಿಮೋಗ್ಲೋಬಿನ್, ನಿನಗೆ ರಕ್ತಹೀನತೆ ಇದೆ, ಇಷ್ಟು ಇರಬೇಕಾಗಿತ್ತು, ಇಷ್ಟು ಕಡಿಮೆ ಇದೆ ನಿನಗೆ, ನೀನು ಇದನ್ನು ಸರಿಪಡಿಸ್ಕೊ ಅಂತ ಹೇಳಿದ ಹಾಗೆ ನಮ್ಮ ಐರೈಸ್ ಪ್ರೋ ಸಂಸ್ಥೆ ಮುಖಾಂತರ ಏನು ಬಂದಿದೆ ಈ ಫ್ರೇಮ್ವರ್ಕು, ಇದನ್ನು ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಅಲ್ಲಿ ಯಾವ್ಯಾವುದು ಸಾಧಕಗಳಿದೆ ಬಾಧಕಗಳಿದೆ ಎಲ್ಲದೂ ನಮ್ಗೆ ಗೊತ್ತಾಗುತ್ತೆ. ಆ ಬಾಧಕಗಳನ್ನ ಏನಿದೆ ಅದನ್ನು ಗ್ಯಾಪ್ ಅಸೆಸ್ಮೆಂಟ್ ನಾವು ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳ್ತೀನಿ. ಕರೆಕ್ಟಾಗಿ ಹೇಳಿದ್ರೆ ಡಿಫಿಷಿಯನ್ಸಿ ಏನು ಅಥವಾ ಸ್ಟ್ರೆಂತ್ ಏನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿದಾಗ ಯಾವುದು ರೋಗ ಬರಲ್ಲ ಮತ್ತು ಯಾವುದೇ ರೀತಿಯಲ್ಲಿ ನಾವು ಇಂಥದ್ದು ಹೆಜ್ಜೆಗಳನ್ನ ತಪ್ಪಿಡೋದು ಬೇಕಿಲ್ಲ. ಸೊ ಆತ್ಮೀಯ ಕನ್ನಡಿಗರೇ, ನೋಡಿ ಟೈಮ್ ಆಗೇ ಹೋಯ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಬರ್ತೀನಿ ಬೇಗ ನಿಮ್ಮ ಮುಂದೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದೊಂದು ದಿನ ಒಂದೊಂದು ಕ್ಷಣ ಕೂಡ, ಪರ್ಟಿಕ್ಯುಲರ್ಲಿ SSLC ಇಂದ PUCಗೆ ಬರೋ ಘಟ್ಟ ಇದೆಯಲ್ಲ, ವೆರಿ ವೆರಿ ಕ್ರಿಟಿಕಲ್ ಘಟ್ಟ. ಒಂದು ಹೆಜ್ಜೆನೂ ತಪ್ಪಾಗಬಾರ್ದು. ತಪ್ಪಾಯಿತು ಅಂದರೆ ಇಡೀ ಜೀವನ
ತತ್ತರ ಆಗುತ್ತೆ ಮತ್ತು ಅಂಧಕಾರ ಬರುತ್ತೆ. ನಾನು ಹೆದರಿಸ್ತಾ ಇಲ್ಲ, ಬಟ್ ದಟ್ಸ್ ದ ರಿಯಾಲಿಟಿ. ನೀವು ಸೈಂಟಿಫಿಕಾಗಿ ಎಲ್ಲೇ ಕೇಳಿದ್ರು ಅಷ್ಟೇ ನಿಮ್ಮ ಮಗು ಏನು, ಸಾಮರ್ಥ್ಯ ಏನು, ಆಸಕ್ತಿ ಏನು ತಿಳ್ಕೊಳ್ಳೋದ್ರ ಆಧಾರದ ಮೇಲೆ ಮುಂದಿನ ಹೆಜ್ಜೆಗಳನ್ನ ಇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಾರ ನಾವು ಭೇಟಿ ಮಾಡೋವರೆಗೂ ನಮಸ್ತೆ. ಮತ್ತು ಯಾವುದೇ ಕರೆಗಳು ಮತ್ತು ಇನ್ನೂ ಡೀಟೇಲ್ಸ್ ಬೇಕು ಅಂದರೆ www.iraispro.in ವಿಸಿಟ್ ಮಾಡಿ, ಅಥವಾ ವಾಟ್ಸಾಪಲ್ಲಿ ಕರೆ ಮಾಡಿ ಅಥವಾ ಮೆಸೇಜ್ ಕಳಿಸಿ 9364088500. ನಮಸ್ತೆ, ಜೈ ಹಿಂದ್.